ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವಿಸ್ ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಎದ್ದು ಬೇಗ ಎಲ್ಲ ನಂದು ಫ್ರೆಶ್ ಅಪ್ ಆಯಿತು, ಆಯ್ತು ತಿಂಡಿ ಎಲ್ಲ ಮಾಡಾಯಿತು. ಸೊ ಇನ್ನು ನಮ್ಮ ಪುಟಾಣಿ ಎದ್ದಿದ್ದಾಳೆ, ಅವಳಿಗೆ ತಿಂಡಿ ತಿನ್ಸ ಆಯಿತು. ಸೊ ಅವಳಿಗೆ ರೆಡಿ ಆಗು ಅಂತ ಹೇಳಿದೆ, ಕೂಪೆಲ್ಲ ತಗೋಬಾ, ಇಲ್ಲ ಇಲ್ಲ ಅಂತ ಬರ್ತಾ ಇದ್ದಾಳೆ. ಸೊ ಇವಾಗ ಅವಳಿಗೆ ತಿಂಡಿ ಎಲ್ಲ ಆಗಿದೆ. ಸೊ ನೀರಿದ್ದು ಸ್ವಲ್ಪ ಅವಳಿಗೆ ಹಾಗೆ ಲೈಟಾಗಿ ಫ್ರೆಶ್ ಅಪ್ ಮಾಡಿ ಪಾರ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿ ಆಮೇಲೆ ಅವಳಿಗೆ ಕರ್ಕೊಂಡು ಬಂದು ಫ್ರೆಶ್ ಅಪ್ ಮಾಡಿಸೋ ಅಂಥದ್ದು. ಸೊ ಹೀಗಿರುತ್ತೆ ನಮ್ಮ ರೊಟ್ಟಿ. ಬಾ ಬಾ ಬಾ, ನೀರಾ? ಓಕೆ. ಸೊ ನೀರು ಕುಡಿಯೋಕ್ಕೆ ಹೇಳಿದ್ದೆ ನೋಡಿ, ಕೂಲೆಲ್ಲ ಬಿಡ್ಕೊಂಡು ಹೆಂಗಿದೆ ನಮ್ಮ ಪುಟಾಣಿ. ಹಾಯ್ 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 ಹಾಯ್, ಕೂಗ್ ಬರೋದಿಲ್ಲ. ಹಾಯ್, ನಮಸ್ತೆ ನಮಸ್ತೆ. ಸೊ ಇನ್ನು ನಮ್ಮ ಪುಟಾಣಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಆಲ್ ಆಫ್ ಯು. ಸೊ ನಿಮ್ಮ ಮಕ್ಳು ಯಾರು ಜಯನಗರ ಸುತ್ತಮುತ್ತಲೇ ಇದ್ದರೆ, ಸೊ ಇಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನ ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ನರ್ಸರಿಯಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ. ಸೊ ಅಲ್ಲಿ ಕೆಳಗಡೆನೇ ನಂಬರ್ ಕೂಡ ಇದೆ. ಸೊ ಅವ್ರಿಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಸೊ ಒಂದು ಕ್ರಿಯೇಟಿವ್ ಸಂಡೇ, ಫನ್ ಸಂಡೇನ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ಸೊ ಇದು ಇಲ್ಲೇ ಪಾರ್ಕಲ್ಲಿ ಹಾಕಿದ್ರು, ಹಾಗಾಗಿ ನಾನು ಯೂಸ್ಫುಲ್ ಆಗುತ್ತೆ ಯಾರಿಗಾರು ಅಂತ ಹೇಳಿ ಸೊ ಇದರ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಾನು ಇದು ಹಿಂದಿನ ದಿವಸ ಈವ್ನಿಂಗ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ನಿನ್ನೆ ನೈಟ್ ನಾನು ನಮ್ಮ ಹಸ್ಬೆಂಡಿಗೆ ಕರ್ಡ್ ರೈಸ್ನ ಮಾಡ್ತಾಯಿದ್ದೆ. ಅವ್ರಿಗೆ ಆಲ್ಮೋಸ್ಟ್ ಟ್ರಿಪ್ಪಿಂದ ಬಂದಾಗಿಂದ ಹೊಟ್ಟೆ ಸರಿಯೇ ಇಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಕರ್ಡ್ ರೈಸ್ನ ತಿಂತಾ ಇದ್ದಾರೆ. ಆ್ಯಂಡ್ ಬರೀ ಅವರಿಗೆ ಕರ್ಡ್ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಅವ್ರಿಗೆ ಈ ಥರ ಒಗ್ಗರಣೆ ಎಲ್ಲ ಹಾಕಬೇಕು. ಸಾಸಿವೆ, ಜೀರಿಗೆ ಆ್ಯಂಡ್ ದ್ರಾಕ್ಷಿ ಮತ್ತು ಬಾದಾಮಿ, ಗೋಡಂಬಿ ಮತ್ತು ಸ್ವಲ್ಪ ಇದು ಕೂಡ ಇತ್ತು, ದ್ರಾಕ್ಷಿ ಕೂಡ ಇತ್ತು. ಅದನ್ನೆಲ್ಲ ಹಾಕಿ ಆ್ಯಂಡ್ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಅವರಿಗೆ ಕರ್ಡ್ ರೈಸ್ನ ಮಾಡಿಕೊಟ್ಟೆ. ಈ ಥರ ಇದ್ದರೆ ಮಾತ್ರ ಅವ್ರು ತಿನ್ನೋಕ್ಕೆ ಇಷ್ಟಪಡೋದು. ಸೊ ಹಾಗಾಗಿ ಆ್ಯಂಡ್ ಕರ್ಡ್ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ರೆ ತೆಳುಗೆ ಚೆನ್ನಾಗಾಗುತ್ತೆ. ಆ್ಯಂಡ್ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿತ್ತು. ಆ್ಯಂಡ್ ಅದನ್ನು ಸ್ವಲ್ಪ ಹಾಗೆ ಮಿದ್ಬಿಟ್ಟು ಮಾಡಿದ್ರೆ ಕರ್ಡ್ ರೈಸ್ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಮ್ಯಾಂಗೋ ತೊಕ್ಕು ಅದನ್ನು ಮಾಡಿಟ್ಟೆ. ಈ ಕಡೆ ನಮ್ಮ ಪುಟಾಣಿ ನೋಡಿ ಹೇಗೆ ಪೂಜೆ ಮಾಡ್ತಾ ಇದ್ದಾಳೆ ಅಂತ. ನಾನು ಪೂಜೆ ರೂಮಿಗೆ ಪೂಜೆ ಮಾಡೋಕ್ಕೆ ಹೋದರೆ ಸಾಕು, ಬಿಡೋದೇ ಇಲ್ಲ. ಆ ಥರ ಅವಳೇ ನಿಂತ್ಕೊಬಿಡ್ತಾಳೆ ಪೂಜೆ ಮಾಡೋದಕ್ಕೆ. ಆ್ಯಂಡ್ ಹಾಗೆ ಇಲ್ಲಿ ಸಂಜೆ ಎಲ್ಲನೂ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಬೇಗನೆ. ಸೊ ಹಾಗಾಗಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗ್. ಈಗೆಲ್ಲ ಉದ್ದಿನ ಕಡ್ಡಿ ಬೆಳಗೋದು, ಗಂಟೆ ಎಲ್ಲ ಬಾರಿಸೋದು ಎಲ್ಲನೂ ಅವಳೇ ಮಾಡ್ತಾ ಇರ್ತಾಳೆ. ಹೆದರ್ಕೊಳ್ಳಲ್ಲ. ಮುಂಚೆ ಆದರೆ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು, ಇವಾಗಂತೂ ಸ್ವಲ್ಪನೇ ಹೆದರ್ಕೊಳ್ಳಲ್ಲ. ಸೊ ನೋಡಿ ಅವಳೇ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಳೆ. ಪ್ರತಿಯೊಂದು ನಾನು ಹೇಗೆ ಪೂಜೆ ಮಾಡ್ತೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅದೇ ಥರ ಫಾಲೋ ಮಾಡ್ತಾ, ಎಲ್ಲೆಲ್ಲಿ ಪೂಜೆ ಮಾಡಬೇಕು, ದೇವರ ಹತ್ರ ಆಗಿರ್ಬೋದು, ಹೊಸ್ಲ ಹತ್ರ ಆಗಿರ್ಬೋದು, ಹೊರಗಡೆ ತುಳಸಿ ಕಟ್ಟೆಗಾಗಿರ್ಬೋದು, ಕಂಪ್ಲೀಟ್ ಪೂಜೆ ಒಂದ್ಸರಿ ಮುಗಿಸ್ಬಿಡ್ತಾಳೆ. ಅದಾದಮೇಲೆ ನಾನು ಪೂಜೆ ಮಾಡ್ತೀನಿ. ಸೊ ಮಕ್ಕಳು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರಲ್ವ, ಸೊ ಹಾಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಕಲೀಲಿ ಎಲ್ಲನೂ ಅಂತ ಹೇಳಿಬಿಟ್ಟು ಅವಳು ಎಂಜಾಯ್ ಕೂಡ ಮಾಡ್ತಾಳೆ ಅದನ್ನು. ಹಾಗೆ ಪೂಜೆ ಆದಮೇಲೆ ನನಗೆ ಕರ್ಡ್ ರೈಸ್ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ನಮ್ಮ ಪಪ್ಪಗೆ ರಸಮ್ ಮಾಡ್ಕೊಳ್ತಾ ಇದ್ದೀವಿ. ಜಸ್ಟ್ 2 ಮಿನಿಟ್ಸ್ ರಸಮ್. ಸೊ ಇಲ್ಲಿ ನಾನು ಅದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಪೆಪ್ಪರ್, ಹಾಗೆ 2 ಟೊಮೊಟೊ ಇದಿಷ್ಟನ್ನು ತೊಗೊಂಡ್ಬಿಟ್ಟು ಬೇಕಿದ್ದರೆ ನೀವು ಕರ್ಬೇವಿನ ಸೊಪ್ಪು ಕೂಡ ನೀವು ಮಿಕ್ಸಿಗೆ ಹಾಕ್ಕೋಬೋದು. ಸೊ ಅದನ್ನು ನೈಸಾಗಿ ರುಬ್ಕೊಂಡು ಅದಾದಮೇಲೆ ನೀವು ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆ, ಇದಕ್ಕೇನು ಜಾಸ್ತಿ ಎಲ್ಲ ಎಣ್ಣೆ ಬೇಡ. ಸೊ ಅದಕ್ಕೆ ಸಾಸಿವೆ ಮತ್ತು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಅದಕ್ಕೆ ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕು ಅಷ್ಟು ಹಾಕಿ, ಉಪ್ಪು, ಇನ್ನು ಖಾರದ ಪುಡಿ ಇದೆಲ್ಲ ಹಾಕಿ, ಹಾಗೆ ನಿಮಗೆ ಇನ್ನೂ ಟೇಸ್ಟ್ ಜಾಸ್ತಿ ಆಗಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ. ಆ್ಯಂಡ್ ಹಾಗೆ ರಸಮ್ ಪೌಡರ್ ಕೂಡ ಹಾಕ್ಬೋದು. ಇದಾದಮೇಲೆ ಕೊತ್ತಂಬರಿ ಸೊಪ್ಪಲ್ಲಿ ರೋಸ್ಮರಿನಿಕ್ ಆ್ಯಸಿಡ್ ಇರುತ್ತೆ, ಅದು ಆ್ಯಂಟಿ ಇನ್ಫ್ಲಮೇಟರಿ. ಸೊ ಗಾರ್ನಿಷಿಗೆ ಅಷ್ಟೇ ಯೂಸ್ ಮಾಡಿದೆ. ಸಾಂಬಾರು ಮಾಡೋಬೇಕಾದ್ರೆ ಹಾಕಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಆ್ಯಸಿಡ್ ಕಂಟೆಂಟ್ ಎಲ್ಲ ಅದರಲ್ಲಿ ಇಳ್ಕೊಂಡಾಗ ಸೊ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಕಂಟೆಂಟ್ ಕೂಡ ನಿಮಗೆ ಸಿಗೋ ಅಂಥದ್ದು. ಸೊ ಇದು ಮಾಡಿದ್ರೆ ರಸಮ್ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ಚಳಿಗೆ ರಸಮ್ ತುಂಬ ಚೆನ್ನಾಗಿರುತ್ತೆ. ಹೆವಿನೂ ಒಂದ್ಸಲ ಲೈಟಾಗೆ ಟೇಸ್ಟಿಯಾಗಿರೋಂಥ ರಸಮ್ ರೆಡಿಯಾಗೋಗ್ಬಿಡುತ್ತೆ. ಇನ್ನು ನಮ್ಮ ಪಾಪು ಕೇಕ್ ಕೇಳ್ತಾ ಇಲ್ವ ಅಂತ ಇಲ್ಲಿ ಚಾಯ್ ಡೇ ಅಂತ ಇದೆ ನಮ್ಮ ಮನೆ ಹತ್ರನೇ. ಸೊ ಅಲ್ಲಿಂದ ಮಫಿನ್ಸ್ ಮತ್ತು ಬನಾನಾ ಕೇಕ್ ತೊಗೊಬಂದಿದ್ರು.
ಸೊ ಅದನ್ನು ಊಟ ಆದಮೇಲೆ ನಾನು ಕೊಟ್ಟೆ. ಸೊ ಮಫಿನ್ ಓಕೆ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಬನಾನಾ ಕೇಕು ಒಂಥರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಮ್ಮ ಪುಟಾಣಿ ಕೇಕ್ ಕಟ್ಟಿಂಗ್ ಅಂತ ಹೇಳ್ತಾಯಿದ್ಲು ಅಂತ ಹೇಳಿ ತರಿಸಿದ್ರೆ ಬರೀ ಕೇಕ್ ಕಟ್ ಮಾಡೋದು ಅಷ್ಟೇ ಅವಳಿಗೆ ಇಷ್ಟ ಆಗಿತ್ತು, ಬಿಟ್ಟರೆ ಅವಳಿಗೆ ತಿನ್ನೋದ್ರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಬರೀ ಕಟ್ ಮಾಡಿದ್ಲು ಅಷ್ಟೇ, ಬಟ್ ಮಫಿನ್ನ ತಿಂದಳು ಅವಳು, ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಇಲ್ಲೇ ಚಾಯ್ಸ್ ಸ್ಪಾಟ್ ಅಂತ ತುಂಬ ಜನ ಇರ್ತಿದ್ರು, ನಾವು ಒನ್ ಟೈಮು ಕೂಡ ಟೇಸ್ಟ್ ಮಾಡಿರಲಿಲ್ಲ, ಹಾಗಾಗಿ ಇಲ್ಲಿಂದನೇ ತೊಗೊಂಡು ಬಂದಿದ್ದರು. ಬನಾನಾ ಕೇಕಲ್ಲಿ ನಟ್ಸ್ ಎಲ್ಲ ಇದ್ದಿದ್ದಕ್ಕೆ ಅವಳಿಗೆ ಇಷ್ಟ ಆಗಲಿಲ್ಲ ಸ್ವಲ್ಪನೂ. ಇನ್ನೂ ಸ್ವಲ್ಪ ತರಕಾರಿ ಬೇಕಿತ್ತು ನೆಕ್ಸ್ಟ್ ಡೇಗೆ ಅಡುಗೆಗೆ ಅಂತ ಹೇಳಿಬಿಟ್ಟು ಝೆಪ್ಟೋಲ್ಲಿ ಆರ್ಡರ್ ಮಾಡಿದ್ದು. ಸೊ ನೋಡಿ ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಈ ಝೆಪ್ಟೋ ಇದರಲ್ಲೆಲ್ಲ ತರಕಾರಿ ತರಿಸೋದು ಓಕೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಬಟ್ ಇನ್ನೂ ಬೆಸ್ಟ್ ಅಂದರೆ ಸೊಪ್ಪುಗಳನ್ನ ತರಿಸೋದು. ಸೊಪ್ಪು ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ, ಅದ್ರ ಮಣ್ಣು ಅದಿದೆಲ್ಲ ತೆಗೆದುಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ. ಸೊ ಅದನ್ನು ತರಿಸ್ಕೊಂಡು, ಹಾಗೆ ಅದರಲ್ಲಿ ಜವಳಿಕಾಯಿ ಕೂಡ ತರಿಸಿದ್ದೆ. ಸೊ ಅದನ್ನು ಕೂಡ ಪಲ್ಯ ಮಾಡಿದೆ. ಸೊ ಜವಳಿಕಾಯಿ ಪಲ್ಯಕ್ಕೆ ಸಿಂಪಲಾಗಿ ಜವಳಿಕಾಯಿನ ಬೇಯಿಸ್ಬಿಟ್ಟು ಇದನ್ನು ಒಗ್ಗರಣೆ ಹಾಕೋದು. ಹಾಗೆ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಹಾಗೆ ಜೀರಿಗೆ ಇದಿಷ್ಟನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಒಗ್ಗರಣೆಗೆ ಜವಳಿಕಾಯಿ ಎಲ್ಲ ಸೇರಿಸಿರ್ತೀವಲ್ಲ ಅದ್ರ ಜೊತೆಗೆ ಸೇರಿಸಿದ್ರೆ ಸಖತ್ತಾಗುತ್ತೆ. ಕ್ಯಾಟ್ರಿಂಗ್ ಸ್ಟೈಲಲ್ಲೆಲ್ಲ ಹೇಗೆ ಕೊಡ್ತಾರೆ ಆ ಥರ ಜವಳಿಕಾಯಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ನೀವು ವೀಕ್ಲಿ ಒಂದ್ಸರಿ ತಿಂದರೆ ನೀವು ಹೊಟ್ಟೆ ಎಲ್ಲ ಕ್ಲೀನ್ ಆಗೋವಂಥದ್ದು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್. ಸೊ ಈವ್ನಿಂಗ್ ಲಾಗ್ ಇದು. ಸೊ ಅಡುಗೆ ಮಾಡ್ತಾಯಿದ್ದೆ, ನಮ್ಮ ಪುಟಾಣಿ ಇಟ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟನೇ. ಸ್ವಲ್ಪ ಮಧ್ಯಾಹ್ನದೊತ್ತು ನಾನು ಕುಕ್ಕಿಂಗೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಹೆಡ್ಡೇಕ್ ಇದರಿಂದ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಪಾಪು ಇಟ್ಕೊಂಡು ಕುಕ್ಕಿಂಗ್ ಮಾಡೋದಂದರೆ ಹೀಗೆ ಅವಳನ್ನ ಸ್ವಲ್ಪ ಎತ್ಕೊಂಡು ಆಟ ಆಡಿಸ್ಬೇಕು, ಅವಳಿಗೆ ತಿಂಡಿ ಕೊಡಬೇಕು, ಅವಳಿಗೆ ಮಾತಾಡಿಸ್ಬೇಕು, ಅದ್ರ ಜೊತೆ ಅಡುಗೆ ಮಾಡಬೇಕು. ಆ್ಯಂಡ್ ಹಾಗೆ ನೈಟ್ ಊಟಕ್ಕೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡಿದ್ದೆ. ಆ್ಯಂಡ್ ಅದಕ್ಕೆ ಮೇಥಿ ಸೊಪ್ಪು ತರಿಸಿದ್ನಲ್ಲ ಅದ್ರದ್ದು ಪಲ್ಯ ಡ್ರೈ ಇದ್ದರೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಎಗ್ ಕೂಡ ಬಾಯ್ಲ್ ಮಾಡಿದ್ದೆ. ನಮ್ಮ ಪುಟಾಣಿ ಅದನ್ನು ಎಗ್ ಅದೆಲ್ಲ ನೋಡ್ತಾ ಇದ್ಲು ಬಿಸಿ ಅಂತ. ಅವಳನ್ನು ಕೂರಿಸ್ಕೊಂಡು ಅವಳನ್ನ ಸಮಾಧಾನ ಮಾಡಿಕೊಂಡು ಈ ಕಡೆ ಅಡುಗೆ ಮಾಡೋದು ಇದೆಲ್ಲ ಒಂಥರ ಫನ್ ಅಂತಲೂ ಅನಿಸುತ್ತೆ, ಹಾಗೆ ಒಂಥರ ಇರಿಟೇಷನ್ನು ಆಗ್ತಾ ಇರುತ್ತೆ. ಆ್ಯಂಡ್ ಹಾಗೆ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಅಲ್ಲಿ ಹತ್ರ ಬಂದು ಅಲ್ಲಿ ಅವಳಿಗೆ ತಿಂಡಿ ಕೊಟ್ಟಿದ್ನಲ್ಲ ಆ ತಿಂಡಿ ಎಲ್ಲ ತೋರಿಸ್ತಾ ಇದ್ಲು. ಗ್ರೇಪ್ಸ್ ಅದೆಲ್ಲ ಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ ಅದನ್ನು ತೋರಿಸ್ತಾ ಇದ್ಲು. ನನಗೆ ಕಾಣಲ್ಲ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. 6 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಇದು ಪಲ್ಯ ಹಾಗೆ ರೊಟ್ಟಿ ಮಾಡಿ ನಮ್ಮ ಹಸ್ಬೆಂಡಿಗೆ ಕೊಟ್ಟು ನಮ್ಮ ಪಾಪು ಊಟ ಮಾಡಿಸಿ ನಾನು ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗೋಷ್ಟಿಗೆ 9 ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ಹೀಗಿತ್ತು ನಮ್ಮ ಕಂಪ್ಲೀಟ್ ಡೇ ಲಾಗ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.